ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಾನು. ಸೊ ನಾನು ಕ್ಯಾಶುವಲ್ ಆಗಿ ವೆಂಟ್ಯುಲರ್ ಪಪೇಟ್ ಶೋಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ಚಿಕ್ಕ ಗೊತ್ತಾ ಡಾಲ್ ಇದೆ. ಸೊ ಆಲ್ಮೋಸ್ಟ್ ಆಲ್ ವೆಂಟ್ಯುಲರ್ ಮಾಡ್ತಿದ್ರೆ ಎಲ್ಲರಿಗೂ ಗೊತ್ತು. ನಾವು ಈ ಮೂಮೆಂಟ್ ಮಾತಾಡೋದೇ ಕೈನ ಹೋಗ್ಬಿಟ್ಟು ಮಾತಾಡ್ತೇವೆ. ಈ ಚೋಟು ಒಳಗಡೆ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದೀಯಾ? ಅಯ್ಯ ಬೇರೆ ಒಳಗಡೆ ಇಟ್ಕೊಂಡ್ಬಿಟ್ಟು ಒಳಗಡೆ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದೀಯಾ? ಮೊದ್ಲು ಹೊರಗಡೆ ತೆಗಿ. ಅಯ್ಯೋ ದೇವ್ರೆ ಇದಲ್ಲ. ಅಯ್ಯೋ ಗುರು ಈ ಗ್ಯಾಪ್ ತೊಗೊಳೋದು ಎಷ್ಟು ದಿನ ಆಯ್ತೋ ಏನೋ. ಅಯ್ಯೋ ಹೇಳೋ ನಮಸ್ತೆ ನಮಸ್ತೆ ನಮಸ್ತೆ. ಅಯ್ಯ ಯಾರಿಲ್ಲ ನಮಸ್ತೆ ಹೇಳೋರು? ಅಯ್ಯೋ ಅಷ್ಟೆಲ್ಲ ಕುತ್ಕೊಂಡಿದ್ದೆ ಇರ್ತಾನೆ. ಎಲ್ರಿಗೂ ನಮಸ್ಕಾರ ನಮಸ್ಕಾರ. ಅಯ್ಯೋ ಹುಡುಗಿ ನೋಡಿದ ತಕ್ಷಣ ತೆಗಿದಿತ್ತು ಆಯ್ತು. ಬನ್ನಿ ಬನ್ನಿ ಇಲ್ಲ ನಿನ್ ಚಡ್ಡಿಲ್ಲ ಎತ್ಕೊಡೋ, ನಿನ್ ಚಡ್ಡಿಲ್ಲ ಅದಕ್ಕೆ ಪಾಪ ಮಾಡು. ಅಯ್ಯೋ ದೇವ್ರೆ ಏನ್ ಮಾಡೋದು? ಹುಡುಗಿ ನೋಡಿದ ತಕ್ಷಣ ಇದು ಏನು ಏನಂತಾರೆ ಏನಂತಾರೆ ತೆಗಿತಾರೆ ಹೊಡಿತಾರೆ. ಏನ್ ಹೊಡಿತಾರೆ? ಇನ್ನೊಂದು ಎಲ್ರು ಹೊಡಿತಾರೆ. ಹೌದಾ? ಅವರೇ ಗಾಡ್ ಹೆಂಗ್ ಹೊಡಿತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಸರಿ ಹಾಕೋದನ್ನಾದ್ರೂ ವೇಟ್ ಮಾಡಿ. ಓಕೆ ರೆಡಿಯಾ ರೆಡಿ ಸಾರಿ ಸಾರಿ ಸಾರಿ. ಏನ್ ಮಾಡೋದು? ರೆಡಿನೇ ಕರೆಕ್ಟಾಗಿ ಅಂತ ಹೇಳು. ಹೌದಾ? ಯಾಕೋ ಹಂಗ್ ನೋಡ್ತಾ ಇದ್ಯಾ? ಅಯ್ಯೋ ಚೆನ್ನಾಗಿದ್ದಾಳೆ, ಅದಕ್ಕೆ ನೋಡ್ತಾ ಇದ್ದೀನಿ. ಏನಾಯ್ ಕ್ಯೂಟ್ ಆಗಿದ್ದಾಳೆ. ನಿಮ್ ಮನೇಲಿ ಯಾರು ಅಕ್ಕ ತಂಗಿರಿಲ್ಲ? ಅದಕ್ಕೆ ನೋಡ್ತಾ ಇರೋದು. ಅರ್ಥ ಆಗಿಲ್ಲ ಕಣ. ಅಯ್ಯೋ ನನ್ನ ತಂಗಿಗೆ ಅದಕ್ಕೆ ಬೇಕಾಗುತ್ತೆ, ಅದಕ್ಕೆ ನೋಡ್ತಾ ಇದ್ದೀನಿ. ಚೆನ್ನಾಗಿದ್ದಾಳೆ. ಅವ್ನು ಮೇಂಟೈನ್ ಮಾಡಕ್ಕಾದ್ರೂ ಆಗುತ್ತಾ ನಿಮಗೆ? ಏಕೆ ಯಾಕಾಗಲ್ಲ? ಅಯ್ಯೋ ನಾನು ಜಾಬ್ ಮಾಡ್ತಾ ಇದ್ದೀನಿ. ಕೆಲಸ ಏನ್ ಕೆಲಸ ಮಾಡ್ತಾ ಇದೀಯ? ಅಯ್ಯೋ ಏನ್ ಕೆಲಸ ಅಂತ ಕೇಳಬೇಡ. 9,000 ಸಂಬಳ ಇದೆ ಗೊತ್ತಾ? 9,000 ಸಂಬಳ? 9,000 ಸಂಬಳದಲ್ಲಿ ಅವ್ರು ಸೋಪಾರಿ ತಂದ್ಕೊಡಕ್ಕಾಗಲ್ಲ? ಅಯ್ಯೋ ಯಾಕೆ ಅಷ್ಟೊಂದು ರೈತಾಗಿರಲ್ಲ? ಇಲ್ಲ ಕಣೋ, ಅವಳು ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ತಾನೆ. ಸೊ ಅಟ್ಲೀಸ್ಟ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತಾರಲ್ಲ 2 crore 3 crore ಬೇಕು ಅಂತ, ಆತರ ಅವರು ಹೇಳ್ತಾರೆ. ಅಯ್ಯೋ ಹೌದಾ? ಏನ ಇದೇನಾ? ಹೌದು. ನೀನ್ ಸದ್ಯಕ್ಕೆ ಏನ್ ಕೆಲಸ ಮಾಡ್ತಾ ಇದೆ ಹೇಳೋ, ಅವ್ರ ಜೊತೆ ನಾನೇ ಮದುವೆ ಮಾಡ್ತೀನಿ. ಅಯ್ಯೋ ಒಂದು ಇಂಟರ್ವ್ಯೂಗೆ ಹೋಗಿದೆ. ಓ ನೈಸ್. ಇಂಟರ್ವ್ಯೂ ಏನೇ ಏನದು? ಸರ್ ನಾನು ಒಳಗಡೆ ಬರ್ಬೋದಾ ಅಂತ ಹೇಳಿ ಕೇಳಿದೆ. ಓಕೆ ಪ್ಲೀಸ್ ವೇಟ್ ಅಂದ್ರು. ಓ ನೈಸ್. ನಾನು 60 kg ಇದ್ದೀನಿ ಅಂದೆ. ಪ್ಲೀಸ್ ವೇಟ್ ಅಂತಂದ್ರೆ ಅಲ್ಲೇ ನಿಂತು ಅಂತ. ಅದಕ್ಕೆ ಅವ್ರು ಹೊರಗಡೆ ಹಾಕ್ಬಿಟ್ರು. ಓಕೆ ಬಿಡು, ನೀನ್ ಏನ್ ಓದಿದೆ ಹೇಳು. ಡಬಲ್ ಡಿಗ್ರಿ. ಓ ನೈಸ್. ಡಬಲ್ ಡಿಗ್ರಿ. ಏನೇ ಏನೇನ್ ಬರುತ್ತೆ? ಎಲ್ಲ ಬರುತ್ತೆ. ಹೌದಾ? ಏನ್ ಇಂಗ್ಲಿಷ್ ಮಾತಾಡ್ತೀಯ? ಏನೇ ವೈ ನಾಟ್? ಇಂಗ್ಲಿಷ್ ಕರೆಕ್ಟ್ ಆಗಿ ಇದು ಇದು ಓಕೆ ಇವಾಗ ಪರವಾಗಿಲ್ಲ ಬಿಡು, ಇವಾಗ ಪರ್ಫಾರ್ಮೆನ್ಸ್ ಕೊಡ. ಇಂಗ್ಲಿಷ್ ಮಾತಾಡ್ತೀಯಲ್ವಾ? ಏನೇನ್ ಮಾತಾಡ್ತೀಯ? ABCDEF. ಇದು ಇಂಗ್ಲಿಷ್? ಅಯ್ಯೋ ಇದು ಕನ್ನಡನ? ನಾನು ಹೇಳ್ತಾ ಇರೋದು ನೀನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ ಅಂದ್ಬಿಟ್ಟು. ನಾನು ಅದೇ ಹೇಳ್ತಾರಲ್ಲ ABCDE ಇದು ರೆಡಿ. ಓಕೆ ನಂಗೆ ಪಿನ್ ಆಗ್ಬೇಕಾಗಿತ್ತು, ಮರ್ತೊಂಡೆ. ಸರಿ ಪರವಾಗಿಲ್ಲ, ಚಟಿನೇ ಬೇಡ ಕಣ. ಅಯ್ಯ ಹಿಂಗೆ ಇಟ್ಕೊಂಡ್ಬಿಟ್ಟು ಮಾತಾಡ್ತೀನಿ. ಓಕೆ ABCD ಅಲ್ಲಿ ಇಂಗ್ಲಿಷ್ ಅಲ್ಲ ಕಣ, ಇಂಗ್ಲಿಷ್ ಅಲ್ಲಿ ಏನಾದ್ರೂ ಮಾತಾಡೋದು. ಇಂಗ್ಲಿಷ್ ಅಲ್ಲಿ ಮಾತಾಡೋದು. ಇದು ಕನ್ನಡ. ಕನ್ನಡ ಕನ್ನಡದಲ್ಲಿ ಮಾತಾಡಿ. ಕನ್ನಡವೇ ಜೈಕಾರ ಯಾರು ಹಾಕಲ್ಲ. ಕನ್ನಡಕ್ಕೆ ಜೈ. ಇವಾಗ ಕನ್ನಡದಲ್ಲಿ ಮಾತಾಡ್ತೀನಿ, ಆದ್ರೂ ನೀವು ಇಂಗ್ಲಿಷ್ ಅಲ್ಲಿ ಏನೇನ್ ಮಾತಾಡ್ತಾರೆ? Hello my dear bro, you okay you my ಇದು ಏನಂತ ಅದೇ you my dear love. ಇಷ್ಟು ಚೆನ್ನಾಗಿ ಮಾತಾಡ್ತೀಯ. ಏಕೆ ಮತ್ತೆ ಹಾಗಾದ್ರೆ ಅವ್ರು ಅಷ್ಟೊತ್ತನ ಒಂದು ಕವಿತೆ ಹೇಳ್ತಿರ್ತಾರೆ, ನೀನ್ ಯಾವ್ದಾದ್ರು ಒಂದು ಕವಿತೆ ಒಳಗೆ ಕವಿತೆ ಅವ್ರಿಗೋಸ್ಕರ. ಅವ್ರಿಗೋಸ್ಕರ ಚೆನ್ನಾಗಿರ ಹೇಳ್ತೀನಿ. ಓಕೆ ಹೇಳಿ. ಆಕಳು ತಿನ್ನುತ್ತೆ ಹುಲ್ಲು. ಆಕಳು ತಿನ್ನುತ್ತೆ ಹುಲ್ಲು. ಹುಲ್ಲಲ್ಲಿ ಹೊಡಿತಾರೆ ಗೆಲ್ಲು. ಎಲೆ ಹುಡುಗಿ ಯಾವಾಗ ಹೊಡಿತೀಯ ನಿಂದು? ಏನೋ
ಹೊಡಿತಾ ಇದೆಯಾ ಹೊಡಿತಾರೆ. ಅಯ್ಯೋ ನಾನು ಕೇಳ್ತಿರೋದು ದಿನ್ನು. ಅವಳು ಹಿಂಗೆ ಕೊಡಲ್ಲ. ಯಾಕೆ ಕೊಡಲ್ಲ? ಬೇರೆ ಕೊಡು, ಬೇರೆ ಹುಡುಗಿ ನೋಡೋಣ. ಬೇರೆ ಅವ್ರಿಗೆ ಆಲ್ರೆಡಿ ಮಾತಾಡಿ. ಅಯ್ಯೋ ಹಂಗೆ ಹೌದು ಅಲ್ಲೋಡ ಪಕ್ಕದಲ್ಲಿ ಮಾತಾಡಿ. ಅಯ್ಯೋ ಒಳ್ಳೆ ಇದ್ದಾಗಿಲ್ಲ, ಚೆನ್ನಾಗಿದೆ ನೋಡಕ್ಕೆ. ಅವನು ಮಾತಾಡಿ. ಅಯ್ಯೋ ದೇವರೇ, ನನಗೆ ಯಾಕೆ ಈ ತರ ಮಾಡ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಬರೋ. ಹೌದಾ? ಓಕೆ ಪಾ, ಇವತ್ತಿನ ಕನ್ನಡ ಓಪನ್ ಮೈಂಡ್ ನಿಮ್ಗೆ ಯಾವ ತರ ಅನ್ಸುತ್ತೆ? ತುಂಬಾ ಚೆನ್ನಾಗಿತ್ತು. ಆದ್ರೆ ನೀನ್ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೇನ್ ಮಾಡಕ್ ಬಂದಿದ್ಯಾ ಅಂತ ಹೇಳಿ. ನಾನು ಇಲ್ಲಿ ವೆಂಟ್ರಿ ಲಾಕಿಂಗ್ ಮಾಡಕ್ ಬಂದಿದ್ದೆ. ಏನು ಏನಂದ್ರೆ ವೆಂಟ್ರಿ ಲಾಕಿಂಗ್? ಏಯ್ ಕರೆಕ್ಟ್ ಆಗಿ ಹೇಳು, ಏನ್ ಮಾಡ್ತಾ ಇದೀಯ ಅಂತ. ವೆಂಟ್ರಿ ಲಾಕಿಂಗ್ ಅಂದ್ರೆ ಬಾಯಿ ಮುಚ್ಕೊಂಡ್ಬಿಟ್ಟು ಮಾತಾಡೋದು ಅಂತ. ಕೈ ಮುಚ್ಕೊಂಡ್ಬಿಟ್ಟು ಮಾತಾಡೋದು. ಹೌದು. ಮತ್ತೆ ಸೌಂಡ್ ಸೌಂಡು ಅಲ್ಲಿಂದ ಬರ. ಮತ್ತೆ ಅಲ್ಲಿಂದ ಬರುತ್ತೆ. ನೋಡಿ ಇವಳು ಬಾಯಿ ಮುಚ್ಕೊಂಡ್ಬಿಟ್ಟು ಮಾತಾಡಿದ್ರೆ ಸೌಂಡ್ ಇಲ್ಲಿ. ರೈಟ್ 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 ಇಲ್ಲಿಂದ ಸೌಂಡ್. ವೆರಿ ನೈಸ್ ಟ್ಯಾಲೆಂಟ್. ಮೀನ ಇಲ್ಲಿಂದ ಯಾವ ಸೌಂಡ್ ಮಾಡ್ತೀರಾ? ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ ಮೆಂಟ್ಲು ಮೆಂಟ್ಲ ಜೊತೆ ನಿಮ್ಗೆ ಎಂಟ್ಲೆ ಗುರು ವೆಂಟ್ರಿಲೋಕಿಂಗ್ ಮಾಡ್ತಾರೆ. ಇದೊಂದು ಟ್ಯಾಲೆಂಟ್. ಇದೊಂದು ಟಾಯ್ಲೆಟ್. ರೈಟ್ ನೋಡಿ ಎಲ್ಲ ಮಾಡ್ತಾಳೆ. ಟಾಯ್ಲೆಟ್ ಅಲ್ಲ ಕೊಡೋ ಟ್ಯಾಲೆಂಟ್. ಟಾಯ್ಲೆಟ್ ನಾನು ಹೇಳಿದ್ದು. ನಿಮ್ಗೆ ಗೊತ್ತಾಗಲ್ಲ. ನಾನು ಬುದ್ಧಿವಂತ. ನಿಮ್ ಬುದ್ಧಿವಂತ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ನೀವು ಕುತ್ಕೊಂಡಿರೋರು ಎಲ್ಲರೂ ದೊಡ್ಡರು, ಅವ್ರಿಗೆಲ್ಲ ತುಂಬಾ ಬೇಗ ಅಂದ್ರೆ ತುಂಬಾ ಬೇಗ ಗೊತ್ತಾಗಿರುತ್ತೆ. ಹೇಳು ಅವ್ರಿಗೆ ವೆಂಟ್ರಿಲೋಕಿಂಗ್ ಅಂತಿಲ್ಲ ಅಂದ್ರೆ ಕೇಳು. ಯಾರು ಗೊತ್ತಿಲ್ಲ ಅಂದ್ಬಿಟ್ಟು. ಏನೋ ನಿಮ್ಗೆ ಗೊತ್ತಾ? ಗೊತ್ತಾ? ಇವಳಿಗೋಸ್ಕರ ನಾನು ಮಾತಾಡ್ತಾ ಇರೋದು. ಅಂದ್ರೆ ನಾನು ಥ್ಯಾಂಕ್ ಯು ವೆರಿ ನೈಸ್. ಆಕ್ಚುಲಿ ಏನ್ ಗೊತ್ತಾ, ನಾನು ಬಿಟ್ಟು ಬರ್ಕೊಂಡ್ಬಿಟ್ಟು ತುಂಬಾ ಕಡೆ ಮಾಡಿದೀನಿ. ದೆನ್ ಐ ವಾಂಟ್ ಟು ಟ್ರೈ ಆನ್ ಸ್ಪಾಟ್ ಅಲ್ಲಿ ನಾನು ಇವನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ. ಆಕ್ಚುಲಿ ನಾನು ಇವನ್ನ ಮೇಂಟೈನ್ ಮಾಡೋದು ಇವನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳಿದೆ. ಹೌದಾ? ಓಕೆ ಆಯ್ತು, ಮಾತಾಡ್ಸೋಣ. ಸೊ ಆನ್ ಸ್ಪಾಟ್ ಅಲ್ಲಿ ನಾನು ಯಾವುದೇ ತರ ಸ್ಕ್ರಿಪ್ಟ್ ಬಿಟ್ಟು ಏನು ಬರ್ಕೊಂಡಿಲ್ಲ. ಸೊ ಸಾರಿ ಫಾರ್ ಇನ್ ಸ್ಟಡಿ ವಿತ್ ಓಕೆ ಪರವಾಗಿಲ್ಲ. ಎಲ್ಲ ನಂಬರ್ ಇಲ್ಲಿಂದ 1 2 3 4 ಎಷ್ಟು ಜನ ಇದ್ದಾರೆ? ಇನ್ನೇ ಕೌಂಟ್ ಮಾಡ್ಬೇಕು, ನನ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು 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 ವೆಲ್ಕಮ್. ಕೌಂಟ್ ಮಾಡಿ. ನಿಮ್ಗೆ ಮ್ಯಾಥ್ಸ್ ಮಾತ್ರ ಪ್ರಾಬ್ಲಮ್ ಇಲ್ಲ, ಇಂಗ್ಲಿಷು ಪ್ರಾಬ್ಲಮ್ ಅಲ್ಲ. ಏನೇನು ಕೌಂಟ್? ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗು. 1 2 2 ಅಂದ್ರೆ 2 ಅದು ಇದು. ಬನ್ನಿ. 1 2 ಕಾಲಿಗೆ 2 3 4 4 5 6 ಎಂಟೇನೋ ಗೊತ್ತಾಗ್ತಾಯಿಲ್ಲ. ಎಲ್ಲರೂ ಚೆನ್ನಾಗವ್ರೆ. ಇಲ್ಲ ಇಲ್ಲ ಇಲ್ಲಿ ಇವರು ಅಂಕೆ ಚೆನ್ನಾಗವ್ರೆ. ಥ್ಯಾಂಕ್ ಯು. ಸರಿ, ನಾವು ಅವ್ರನ್ನ ಕೇಳಕ್ಕೆ ಮುಂಚೆ ನಿಮ್ಮನ್ನ ಕೇಳೋಣ. ಏನ್ ಅನ್ಸುತ್ತೆ ಓಪನ್ ಮೈಕ್? ಅಯ್ಯೋ ತುಂಬಾ ಖುಷಿ. ಇದು ಏನು ಏನಂತ ಇದೆ ಅದೇ ಹೇಳಿ ಬರಕಿಲ್ಲ. ಹಿಂದೆ ಓಪನ್ ಮೈಕ್ ಹೇಳಿ ನೋಡಿ. ಇವತ್ತು ನಮ್ಮ ಕಂಟೆಸ್ಟೆಂಟ್ ಗೆಸ್ಟ್ ಕಾರ್ತಿಕ್ ಅವ್ರು ಬಂದಿದ್ದಾರೆ. ಕಾರ್ತಿಕ್ ಅವರೇ ನಮಸ್ತೆ. ನಿಮ್ಗೆ ಈ ಓಪನ್ ಮೈಕ್ ಹೆಂಗ್ ಅನ್ಸುತ್ತೆ ಹೇಳಿ? ಚೆನ್ನಾಗನ್ಸುತ್ತಾ? ನನಗೆ ಚೆನ್ನಾಗಿ ಅನಿಸ್ತದೆ, ನೀವು ಹೇಳಿ. ಹೇಳಿ ಬರಕಿಲ್ಲ. ನನಗೆ ಚೆನ್ನಾಗಿ ಅನಿಸ್ತು. ನನ್ಗೂ ಅನ್ಸುತ್ತೆ. ನಿಮ್ಮನ್ನ ಭೇಟಿಯಾಗಿ ತುಂಬಾ ಥ್ಯಾಂಕ್ ಯು. ಇರ್ಬೋದು. ಸರಿ, ಎಲ್ಲರೂ ಕೇಳೋಣ. ಐಡಿಯಾ ಫ್ರೆಂಡ್ಸ್ ಎಲ್ರಿಗೂ 500 rupees ಕೊಡ್ತೀನಿ. ಚೆನ್ನಾಗಿರ್ಬೇಕು. ಓಕೆ ಸಾರ ಬೇಕಾದ್ರೆ ಚೆನ್ನಾಗಿತ್ತು ಮಗ. ಆದ್ರೆ ಚೆನ್ನಾಗಿದ್ದಾರೆ ಅಂತ ಬರೀ ಆ ಕಡೆ ನೋಡ್ತಿದ್ದಲ್ಲ, ಈ ಕಡೆ ಒಂದು ಮಾತು ಹೇಳಿಲ್ಲ ಚೆನ್ನಾಗಿದ್ದಾರೆ ಅಂತ. ಹಾ ಹೇಳಿ ಶಿಷ್ಯ. ಅಲ್ಲ ಅಲ್ಲ ಕಣ, ಅವ್ನು ಕವಿತೆ ಹೇಳು ಅಂತ ಹೇಳಿದ್ನಲ್ಲ ಅವ್ರು. ಅವಾಗ ಇನ್ನೊಂದು ಹೇಳ್ಬೋದು ತಾನೆ, ABCD ಓಡ್ಬೋದು ಹಾಕಮ್ಮ ನನ್ನ ಚಡಿ ಅಂತಿದ್ರೆ ಆಗಿರೋದು. ಚೆನ್ನಾಗಿದೆ ಶಿಷ್ಯ, ಚೆನ್ನಾಗಿತ್ತು. ವೆಲ್ಕಮ್. ತುಂಬಾ ಚೆನ್ನಾಗಿತ್ತು.
ಏನ್ ಇವಳು ನೋಡ್ಕೊಂಡು ನನ್ನ ನೋಡು ಇಲ್ಲಿ ನಿಮ್ಮನ್ನೇ ನೋಡ್ಕೊಳ್ತಾ ಇಲ್ಲಿ ಎಲ್ಲ ಇಲ್ಲಿ ಚಡ್ಡಿ ಹಾಕಿದ್ರೆ ಇನ್ನೂ ಸರಿ ಇರ್ತಿತ್ತು. ಓಕೆ ಪರವಾಗಿಲ್ಲ ಏನಾಗಿಲ್ಲ. ನನ್ನ ಪೇಪರ್ ಹಾಕ್ಸ್ಬೇಕಮ್ಮ, ನಿಮ್ಮ ಹೆಸರು ಹೇಳ್ಬಿಡಿ ಏನು ಅಂತ. ಚೋಟು ಚೋಟು ಏ ಓಡ್ತೀನಿ ಚೋಟು ಅನ್ನಂಗೆ ಜೈ ಚೋಟು ಅನ್ನಂಗೆ ಜೈ ಮೊದಲೆಲ್ಲ ಜೈ ಜೈ ಚೋಟುಗೆ ಜೈ. ಮೊದಲೆಲ್ಲ ಬಂದು ಹೇಳಿ ಥ್ಯಾಂಕ್ ಯು ಅಣ್ಣ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇದೇ ಫಸ್ಟ್ ಟೈಮ್ ನಾನು ಈ ತರ ಇದನ್ನ ಡೈರೆಕ್ಟ್ ನೋಡ್ತಾ ಇರೋದು. ನೈಸ್. ಟೋಟಲ್ ನೀವು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ. ವಿತೌಟ್ ಸ್ಕ್ರಿಪ್ಟ್ ಆನ್ ಸ್ಪಾಟ್ ಅಲ್ಲಿ ಇದೆಲ್ಲ ಮಾಡೋದು ಕಷ್ಟನೇ. ಚೆನ್ನಾಗಿದೆ. ಇದು ಅದಾಗಿದೆ ಮಾತಾಡೋದಲ್ಲ. ನಾನೇ ಮಾತಾಡೋದು. ಯಾಕೆ ಈ ಡೌಟ್? ಹಾ ಹೌದಿತ್ತು. ಏನ್ ಡೌಟ್? ಗೊತ್ತಾಗಿಲ್ಲ, ನೀನೇ ಮಾತಾಡ್ತಿದ್ದು. ಅಯ್ಯೋ. ಚೆನ್ನಾಗಿತ್ತು. ಅಯ್ಯೋ ಥ್ಯಾಂಕ್ ಯು. ಎಲ್ಲೋ ಅಲ್ಲ, ನೀವು ಪ್ರಿಪೇರ್ ಆಗಿಲ್ಲ ಅಂತಾನೆ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ಹಿಂಗ್ ಪ್ರಿಪೇರ್ ಆಗಿದ್ರೆ ಹೇಗಿರೋದು ಅಂತ. ಸೂಪರ್ ಆಗಿತ್ತು ನಿಜವಾಗ್ಲೂ. ನನಗೆ ಖುಷಿ ಆಗ್ತಿದೆ ಅಂದ್ರೆ ಇವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಸೊ ಥ್ಯಾಂಕ್ ಯು ಚೋಟು. ಥ್ಯಾಂಕ್ ಯು. ಅಯ್ಯೋ ಐಶ್ವರ್ಯ ಹಾಯ್ ಹಾಯ್ ಚೋಟು. ಎಲ್ಲೋ ಈ ಕಡೆ ನೋಡ್ಬೇಕಪ್ಪ. ಅಯ್ಯೋ ಈಗ ಹೆಸರು ಚೋಟು ಬಿಡಿ. ಅಯ್ಯೋ ನಾನು ಆದೈತೆ ಜೈ ಆದೈತ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ನಾನು ಆಕ್ಚುಲಿ ಫಸ್ಟ್ ಟೈಮ್ ಇದು ಡೈರೆಕ್ಟ್ ಆಗಿ ನೋಡ್ತಾ ಇರೋದು. ತುಂಬಾ ಇಷ್ಟ ಆಯ್ತು. ನೀವು ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಚೋಟು. ಎಲ್ಲೋ ಸಾಕು ಸಾಕು, ಈ ಕಡೆ ನೋಡ್ಬೋದಾ? ಏಕೆ ವಾಯ್ನಾ ಹಿಂದೆ ಮಾಡ್ತಾ ಇದ್ದೀನಿ. ಹೇಳಿ ಚೆನ್ನಾಗಿತ್ತು, ಚೆನ್ನಾಗಿ Thank you. ಮಾತಾಡಿದ್ರು. ಆದ್ರೆ ನೀನೇ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಜಾನು ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಯ್ಯೋ ನನ್ನ ವಾಯ್ಸ್ ಎಲ್ಲ ಕಾಪಿ ಮಾಡ್ಕೊಂಡು ಬಿಡ್ತಾಳೆ. ಏನ್ ಮಾಡಕ್ಕಾಗಲ್ಲ. ಅವ್ರಿಲ್ಲ ಅಂದ್ರೆ ನೀನ್ ಮಾತಾಡಕ್ಕೆ ಆಗಲ್ಲ. ಅಯ್ಯ ಆಗುತ್ತೆ ಏನಾಗಲ್ಲ. ಎಲ್ಲ ಈ ಕಡೆ ನೋಡ್ಕೊಂಡು ಮಾತಾಡಿ. ಚಿನ್ನಿ ನಾನು ನಿನ್ನ ಮನಸ್ಸೊಳಗಡೆ ಇದ್ದೀನಿ. ಎನಿ ಡೌಟ್? ಓಕೆ, ತುಂಬಾ Thank you. ಚೆನ್ನಾಗಿ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು. ನನ್ನ ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು ಡೈರೆಕ್ಟ್ ಆಗಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಯಾರು ಇವಳ? ಇವಳು. ಹೆಲೋ ಹಲೋ ಚೋಟು. ಎಲ್ಲೋ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನೀವು ಚೆನ್ನಾಗಿದ್ದೀರಾ. ಧನ್ಯವಾದಗಳು. ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹೀಗೆ ಮುಂದುವರಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಇನ್ನೂ ಸೀರೀಸ್ ಯಾಕಂದ್ರೆ ಕೈ ಕೋಆರ್ಡಿನೇಷನ್ ಎರಡು ಕೈಯು ಬೇರೆ ಬೇರೆ ತರ ವಾಯ್ಸ್ ಎರಡು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.